ವೇದಾಂತ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅನ್ನೋದು ಜಲಮಂಡಳಿ ಅಧಿಕಾರಿಗಳಿಗೆ ಹೇಳಿ ಮಾಡಿಸಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅನ್ನೆಸೆಸರಿ ನೀರನ್ನ ಪೋಲು ಮಾಡಿದರೆ ದಂಡ ಹಾಕುವಂತಹ ಜಲಮಂಡಳಿಯ ಅಧಿಕಾರಿಗಳು ಲಕ್ಷಾಂತರ ಲೀಟರ್ ನೀರು ಪೋಲಾಗ್ತಾ ಇದ್ರು ಕೂಡ ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಯಾಕಾಗಿ ಏನ್ ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಒಂದು ವರ್ಷದಿಂದ ಕಾವೇರಿ ನೀರು ಪೋಲು, ನೀರು ಸೋರಿಕೆಯಿಂದ ಶಾರ್ಟ್ ಸರ್ಕ್ಯೂಟ್ ಆತಂಕ, ನೀರು ಪೋಲಾದ್ರೂ ಅಧಿಕಾರಿಗಳು ಡೋಂಟ್ ಕೇರ್. ವಿಜಯನಗರ ಅತ್ತಿಗುಪ್ಪೆಯ ಸೆಕೆಂಡ್ ಸ್ಟೇಜ್ ನಲ್ಲಿ ಒಂದು ವರ್ಷದಿಂದ ಕಾವೇರಿ ನೀರು ಪೋಲಾಗ್ತಿದೆ. ಪಿಜಿ ಬಿಲ್ಡಿಂಗ್ ಒಂದರ ಕೆಳಗೆ ಜಲಮಂಡಳಿ ಪೈಪ್ ಲೀಕೇಜ್ ಆಗಿದ್ದು ಲಕ್ಷಾಂತರ ಲೀಟರ್ ನೀರು ಪೋಲಾಗ್ತಿದೆ. ಪೋಲಾಗಿರುವ ನೀರು ವಿದ್ಯುತ್ ಕಂಬದ ಸಮೀಪದಲ್ಲೇ ಹರಿಯುತ್ತಿದ್ದು ಆಗಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆಯಂತೆ. ಇದು ನೀರು ಯಾವಾಗ ಸ್ಟಾರ್ಟ್ ಆಯ್ತದೆ ಅವಾಗ ಏನು ಅಂದ್ರೆ ಒಂದು ಸ್ವಲ್ಪ ಹೊತ್ತು ಇದು ನಾರ್ಮಲ್ ಆಗಿ ಹೋಯ್ತದೆ. ಆಮೇಲೆ ಜೋರಾಯ್ತು ಅಂದ್ರೆ ಅಲ್ಲಿ ತನಕ ಕಿತ್ಕೊ ಬರ್ತದೆ, ಇಲ್ಲಿಂದ ಅಲ್ಲಿ ತನಕ. ಅದು ಒಳಗಡೆ ಏನಾಗೈತೆ ಪೈಪ್ ಗೊತ್ತಿಲ್ಲ ಒಟ್ಟಿನಲ್ಲಿ. ಆದರೆ ಆ ಪೈಪ್ ನೀರು ಬಂದ್ಬಿಟ್ಟು ಎಲ್ಲರ ಮನೇನು ಕ್ಲೀನಾಗಿ ತೊಳ್ಕೊಂಡೋಗಿ ಹೋಗ್ಬಿಡ್ತದೆ. ಒಳ್ಳೆ ಸಮುದ್ರದ ನೀರು ಹೋದಂಗೆ ಹೋಯ್ತಾ ಇರ್ತದೆ. ಇನ್ನು ಬೆಳಗ್ಗೆ 5:30 6 ಗಂಟೆ ತನಕ ನೀರು ನಿಲ್ಸೋ ತನಕ ಅದು ಯಾವುದು ನೀರು ಇದು ನಿಲ್ಲಲ್ಲ, ಅಂತ ತನಕ ಹೋಯ್ತಾನೆ ಇರ್ತದೆ. ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಮತ್ತು ಕಾರ್ಪೊರೇಷನ್ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ, ಮತ್ತು ವಾಟ್ಸಪ್ಪಿಂದ ಇವ್ರಿಗೆ ಕಮಿಷನರ್ಗೂ ಕೊಟ್ಟಿದ್ದೀವಿ. ಅದು ಯಾವುದು ರೆಸ್ಪಾನ್ಸ್ ಮಾಡ್ತಲ್ಲ. ಜಲಮಂಡಳಿಯ ಅಧಿಕಾರಿಗಳಿಗೆ ನೀರು ಸೋರಿಕೆ ಸಮಸ್ಯೆ ಬಗೆಹರಿಸಿ ಎಂದು ಹಲವು ಬಾರಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ವಂತೆ. ಕಾವೇರಿ ನೀರು ಬಿಟ್ಟಾಗ ಒಂದೇ ಸಮನೆ ರಸ್ತೆಯಲ್ಲಿ ನೀರು ಹರಿಯುತ್ತೆ. ಈ ವೇಳೆ ಅಕ್ಕಪಕ್ಕದ ವಿದ್ಯುತ್ ಕಂಬಗಳಿಂದ ಶಾರ್ಟ್ ಸರ್ಕ್ಯೂಟ್ ಫೀಲ್ ಆಗುತ್ತಂತೆ. ವಿದ್ಯುತ್ ಕಂಬದ ಬಳಿ ಮಕ್ಕಳನ್ನು ಆಟ ಆಡೋದಕ್ಕೂ ಪೋಷಕರು ಬಿಡುತ್ತಿಲ್ಲ. 10 ಗಂಟೆಗೆ ಬಿಡ್ತಾರೆ, ಎಲ್ಲ ಮನೆ ಕಾಣೋ ಟೈಮ್ನಾಗ ಬಿಡ್ತಾರೆ. ಬೆಳಕಾರಿ ಹೊತ್ತು ನಿಂತೋಗ್ಬಿಡ್ತದೆ ನೀರು. ಅವಾಗ ಯಾರು ನೋಡಕ್ ಬರಲ್ಲ. ನಾವು ಎದ್ದೇಳ್ತೀವಲ್ಲ ಹರ್ಕೊಂಡು ಸಮುದ್ರ ಹೋದಂಗೆ ಹೋಗ್ತಾ ಇರ್ತದೆ ನೀರು. ಯಾರಿಗೆ ಹೇಳೋದು? ಕಂಬ ಗಿಂಬ ಬಿದ್ದೋದ್ರೆ ಏನು ಮಾಡೋದು? ಹೋಯ್ತಾ ಇರ್ತದೆ. ಅದೇ ಅಪಾಯ. ಅದಕ್ಕೇನೆ ನೀರು ಸಖತ್ ನೀರು ಹೋಗ್ತದೆ. ಕಾರ್ಪೊರೇಷನ್ ಅವ್ರಿಗೆ ಹೇಳ್ದೋ ಎಲ್ಲದಕ್ಕೂ ಹೇಳ್ದೋ ಯಾವುದು ತಗೊಂತಾ ಇಲ್ಲ. ಜಲಮಂಡಳಿಯ ಸ್ಥಳೀಯ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ. ಕಾವೇರಿ ನೀರು ಪೋಲು ಮಾಡಿದವರ ವಿರುದ್ಧ ದಂಡ ಪ್ರಯೋಗ ಮಾಡುವ ಜಲಮಂಡಳಿ ಅಧಿಕಾರಿಗಳಿಗೆ ಇದೀಗ ದಂಡ ವಿಧಿಸುವವರು ಯಾರು ಅಂತ ಏರಿಯಾದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.